ಮಾತ್ರೇ ನಮಃ. ನಾವು ಇವತ್ತಿನ ವಿಡಿಯೋ ಬಂದು ಸ್ಕಂದ ಮಾತಾ ಬಗ್ಗೆ ಹೇಳಬೇಕು ಅಂತ. ಸ್ಕಂದ ಮಾತಾ ಅಂದರೆ ಯಾರು? ಸ್ಕಂದನ ತಾಯಿ ಅಂತ. ಸೊ ಸ್ಕಂದ ಬಂದು ಬೇರೆ ಯಾರೂ ಅಲ್ಲ, ಕಾರ್ತಿಕೇಯ, ಸುಬ್ರಹ್ಮಣ್ಯ, ಅವರು ಮುರುಗನ್, ಇವರನ್ನೇ ನಾವು ಸ್ಕಂದ ಅಂತ ಹೇಳೋದು, ಆಯಿತಾ. ಸೊ ಸ್ಕಂದ ಮಾತಾ ಬಂದು ಯಾವ ಒಂದು ತಾರಕಾಸುರ, ಆಯಿತಾ, ಅವರು ಈ ಒಂದು ಬ್ರಹ್ಮನ ಆಶೀರ್ವಾದದಿಂದ ತುಂಬ ಪವರ್ಫುಲ್ ಆಗಿರ್ತಾರೆ. ಅಂದರೆ ಅವರು ಹೇಗೆ ಆಶೀರ್ವಾದ ಪಡೆದಂದರೆ ತುಂಬ ಪ್ಲ್ಯಾನ್ ಮಾಡಿ ಆಶೀರ್ವಾದ ಪಡ್ಕೊಂಡಿರ್ತಾರೆ. ಈ ಒಂದು ನಿಮಗೆ ತಾರಕಾಸುರ ಆಮೇಲೆ ತ್ರಿಪುರಾಸುರ ಅವ್ರನ್ನೆಲ್ಲ ಯಾಕೆ ವಧೆ ಮಾಡ್ತಾರೆ ಮತ್ತು ಅವ್ರಿಗೂ ಏನು ಸಂಬಂಧ, ಅದ್ರ ಬಗ್ಗೆ ನಾನು ಇನ್ನೊಂದು ಸಲ ಕಾಶ್ಯಪ ಋಷಿಗಳ ಬಗ್ಗೆ ಹೇಳುವಾಗ ಹೇಳ್ತೀನಿ, ಆಯಿತಾ. ಅದು ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಇವಾಗ ಸ್ಕಂದ ಮಾತಾ ಬಂದು ಪಾರ್ವತಿಯ ಮಗ ಅಂತ ಇದೆ. ಸೊ ತಾರಕಾಸುರನ ಇದ್ರ ಕಥೆ ಏನು ಅಂದರೆ, ತಾರಕಾಸುರ ಏನಿರ್ತಾರೆ, ಅವರು ಒಂದು ವರ ಪಡೆದಿರ್ತಾರೆ ಬ್ರಹ್ಮನಿಂದ. ಅದರಲ್ಲಿ ಏನಿರುತ್ತೆ ಅಂದರೆ, ನಾನು ಸಾಯಬೇಕು ಅಂದರೆ ಅದು ಶಿವನ ಮಗನೇ ಆಗಿರಬೇಕು, ಅವನಿಂದ ಮಾತ್ರನೇ ಸಾಯಬೇಕು, ಅದರಿಂದ ಬೇರೆ ಯಾರು ನನ್ನನ್ನು ಸಾಯಿಸಬಾರ್ದು ಅಂತ ತುಂಬ ತಪಸ್ಸು ಮಾಡಿ ಒಂದು ವರ ಪಡೆದಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಸಾಧ್ಯತೆ ತುಂಬ ಕಡಿಮೆ ಅಂತ ಅವನಿಗೆ ಗೊತ್ತಿರುತ್ತೆ. ಯಾಕಂದರೆ ಆವಾಗ ಸತ್ತೋಗಿರ್ತಾರೆ, ಸತಿದು ಏನು ದೇಹಾಂತ್ಯ ಆಗಿರುತ್ತೆ, ಆವಾಗ ತುಂಬ ಪ್ರಾಬ್ಲಮೆಟಿಕ್ ಇರುತ್ತೆ. ಸೊ ಶಿವ ಅದರಲ್ಲಿ ಇಂಟ್ರೆಸ್ಟೆಡ್ ಇರಲ್ಲ. ಸೊ ಹಾಗಾಗಿ ಹಿಮವತ್ತು ಮಗಳಾಗಿ ಪಾರ್ವತಿ ಆಮೇಲೆ ಅವ್ರಿಗೋಸ್ಕರ ತಪಸ್ಸಂತ ಮಾಡಿ, ಆಯಿತಾ, ಆಮೇಲೆ ಶಿವನನ್ನು ಪಡ್ಕೊಳ್ತಾರೆ. ಅವರಿಗೆ ಬರೋ ಹುಟ್ಟುವ ಮಗುನೇ ಸ್ಕಂದ, ಆಯಿತಾ. ಸ್ಕಂದ ಕುಮಾರ ರಾಮನ ಹೌದು. ಆಮೇಲೆ ಕುಮಾರಸ್ವಾಮಿ, ಆಯಿತಾ, ಕುಮಾರಸ್ವಾಮಿ, ಮುರುಗನ್, ಕಾರ್ತಿಕೇಯ, ಸುಬ್ರಹ್ಮಣ್ಯ, ತುಂಬ ಹೆಸರುಗಳು. ಸೊ ಇವ್ರು ಬಂದು ಆಮೇಲೆ ತಾರಕಾಸುರನ ಅಂತ್ಯನ ಮಾಡ್ತಾರೆ. ಸೊ ಅಂದರೆ ಅಲ್ಲಿ ಏನು ಹಿಂಸೆ ನಡೀತಾ ಇರುತ್ತೆ ಅದನ್ನು ಅಂತ್ಯ ಮಾಡೋಕ್ಕೋಸ್ಕರ ದೇವಿಯ ಒಂದು ಆಶೀರ್ವಾದದಿಂದ ಬಂದ ಒಂದು ದಿನ ಇದು, ಈ ಸ್ಕಂದ ಮಾತಾ ಇದೆ. ಈ ಒಂದು ಎನರ್ಜಿ ಏನಿರುತ್ತೆ, ಶಕ್ತಿ ಇರುತ್ತೆ. ಸೊ ಅಂದರೆ ಈಗ ನಿಮ್ಮ ಜೀವನದಲ್ಲಿ ನಿಮ್ಮ ಕಷ್ಟ ಏನಿದೆ, ನಿಮ್ಮ ಪ್ರಾಬ್ಲಮ್ಸ್ ಏನಿರುತ್ತೆ, ಅದಕ್ಕೋಸ್ಕರ ನೀವು ಈಗ ನಿವಾರಣೆಗೋಸ್ಕರ ಯಾರೋ ಒಂದು ಸಹಾಯ ಬೇಕಲ್ವಾ, ಅದಕ್ಕೋಸ್ಕರ ಈ ಮಕ್ಕಳು ಅನ್ನೋದು ಏನಿರುತ್ತೆ ಗೊತ್ತಾ, ನಮ್ಮ ಒಂದು ಕರ್ಮ ಅವರಿಗೆ ಮುಂದಿನವರಿಗೆ ಆ ಕಷ್ಟ ಏನು ಈ ಕರ್ಮ ಅನ್ನೋದು ಅದನ್ನು ನಾವು ಎದುರಿಸೋಕ್ಕೆ ಅಷ್ಟು ಸುಲಭ ಇರಲ್ಲ. ಸೊ ನಾವು ಮುಂದಿನವರಿಗೆ ಅದನ್ನು ಕೊಡ್ತೀವಿ, ಅವರೇ ಮಕ್ಕಳು ಅದನ್ನು ತಗೊಳ್ತಾರೆ, ಆಯಿತಾ. ಮಕ್ಕಳಿಗೆ ಮತ್ತು ಕರ್ಮ ಇರುತ್ತೆ, ಆಯಿತಾ. ಮಕ್ಕಳು ಕೂಡ ನೀವು ಯಾವ ತಾಯಿಲಿ ಹೊಟ್ಟೆಯಲ್ಲಿ ಹುಟ್ಟುತ್ತಾರೋ ಅದು ತಾಯಿ ಕೊಟ್ಟಿರೋ ಒಂದು ವರ ಅಷ್ಟೇ, ಆಯಿತಾ. ನೀವು ಇಲ್ಲಿ ಬಂದು ಅದನ್ನು ಸರಿ ಮಾಡ್ಕೊಳ್ಳಿ ಅಂತ. ಹಾಗೆ ಆ ಒಂದು ತಾಯಿಯ ಲೈಫಲ್ಲೂ ಕೂಡ ತುಂಬ ಪ್ರಾಬ್ಲಮ್ ಇರ್ತವೆ, ಅವನ್ನ ಸರಿ ಮಾಡೋಕ್ಕೆ ಕೂಡ ಇವರು ಬರಬೇಕು. ಅಂದರೆ ನಾವು ಹುಟ್ಟಿದ ಮೇಲೆ, ನಮ್ಮ ತಾಯಿ ಹೊಟ್ಟೆಯಲ್ಲಿ ನಾವು ಹುಟ್ಟಿದ ಮೇಲೆ ನಮ್ಮ ಕರ್ತವ್ಯ ಆಗಿರುತ್ತೆ, ನಾವು ಅಲ್ಲಿಯ ತೊಂದರೆಗಳನ್ನು ಅವ್ರಿಗೆ ತಂದೆ ತಾಯಿ ಪಡುತ್ತಿರೋ ಕಷ್ಟವನ್ನು ನಿವಾರಿಸೋದು ನಮ್ಮ ಫಸ್ಟ್ ಕರ್ತವ್ಯ ಆಗಿರುತ್ತೆ. ಇಲ್ಲಿ ಸ್ಕಂದ ಮಾತಲ್ಲಿ ಫಸ್ಟ್ ಅದೇ ಆಗಿರುತ್ತೆ. ಅಂದರೆ ತಂದೆ ತಾಯಿ ಅವರು ದೇವರುಗಳಾದರೂ ಕೂಡ ಅಲ್ಲಿ ಒಂದು ವರ ಪಡೆಯೋದ್ರಿಂದ ಯಾರು ಈ ತೊಂದರೆ ಮಾಡ್ತಾರೆ, ಜನರಿಗೆಲ್ಲ ವರ ಪಡ್ಕೊಂಡು ಬೇರೆಯವರಿಗೆಲ್ಲ ಕಷ್ಟವನ್ನು ಕೊಡ್ತಾ ಇದ್ದಾರೆ, ಅವರಿಗೋಸ್ಕರ ಇವರು ಬರ್ತಾರೆ. ಸೊ ಅದೇ ಈ ಸ್ಕಂದ ಮಾತಾ. ಇದು ಸ್ಕಂದ ಮಾತಾ. ಅದಕ್ಕೋಸ್ಕರ ನೀವು ಪೂಜೆ ಮಾಡಿದ್ರೆ ಮಕ್ಕಳಿಗೆ ವರ ಆಗುತ್ತೆ ಅಂತಲೇ ಫಸ್ಟ್ ಹೇಳೋದು. ಮಕ್ಕಳ ವರ, ಯಾರಿಗೆ ಮಕ್ಕಳಿಲ್ಲ ಅವರು ಈ ದೇವಿನ ಪೂಜೆ ಮಾಡಬೇಕು, ಈ ದಿನವನ್ನು ಪೂಜೆ ಮಾಡಬೇಕು ಅಂತ ಇದೆ, ಆಯಿತಾ. ಇದು ಹೌದಾ ಕತೆ. ಓಂ ಮಾತ್ರೇ ನಮಃ.